ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬಂಧುಗಳೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಡ್ರೈ ಕೋಕೋನಟ್ ಚಟ್ನಿ ಪೌಡರ್ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಬಂಧುಗಳೇ, ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಈ ಚಟ್ನಿ ಇಡ್ಲಿ, ದೋಸೆ, ಉತ್ತಪ್ಪ ಎಲ್ಲ ದೋಸೆಗೂ ಕೂಡ ಸೂಪರ್ ಸೈಡ್ ಡಿಶ್. ಬನ್ನಿ ಹಾಗಾದ್ರೆ ಈ ಚಟ್ನಿಯನ್ನು ಯಾವ ರೀತಿ ಮಾಡೋದು, ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನಿಟ್ಟು 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದ ನಂತರ 20 ರಿಂದ 25 ಒಣ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಗನೆ ಆಗುತ್ತೆ ಬಂಧುಗಳಿದೆ, ಸೀದಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಟೈಮ್ ಜಾಸ್ತಿ ತಗೊಳ್ಳಲ್ಲ ಇದು. ಇವಾಗ ನೋಡಿ ಚೆನ್ನಾಗಿ ನಮಗೆ ಫ್ರೈ ಆಯಿತು. ಒಂದು ತಟ್ಟೆಗೆ ತಕ್ಕೊಂಡೆ. ಅದೇ ಪ್ಯಾನ್ನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 3/4 ಕಪ್ಪಿನಷ್ಟು ನೆಲಗಡಲೆ ಬೀಜ, ಪೇನಟ್, ಶೇಂಗಾ ಅಂತಾರಲ್ಲ ಬಂಧುಗಳೇ, ಅದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಗರಿ ಗರಿ ಆಗಬೇಕು, ಘಮ ವಾಸನೆ ಬರಬೇಕು. ಅಲ್ಲಿವರೆಗೆ ನಾವು ಇದನ್ನು ಹುರಿಬೇಕು ಬಂಧುಗಳೇ. ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡಿ, ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಯಿತು, ನಮ್ಗೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 3/4 ಕಪ್ಪಿನಷ್ಟು ಹುರುಗಡಲೆಯನ್ನು ಹಾಕೊಂಡ್ಬಿಟ್ಟು ಅದನ್ನು ಕೂಡ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಆಲ್ರೆಡಿ ಫ್ರೈ ಆಗಿದ್ದೇ ಇರುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು. ನಂತರ ಡ್ರೈ ಕೋಕೋನಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪೀಸ್ ಇಟ್ಕೊಂಡಿದ್ದೆ ಬಂಧುಗಳೇ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದ ನಂತರ ಒಂದು ದೊಡ್ಡ ಕಪ್ಪಿನಿಂದ 1 ಕಪ್ಪಿನಷ್ಟು ಕರಿಬೇವಿನ ಎಲೆ, 1/4 ಕಪ್ಪಿನಷ್ಟು ಬೆಳ್ಳುಳ್ಳಿ, ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, 1 ಸ್ಪೂನು ಜೀರಿಗೆಯನ್ನು ಹಾಕಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ನಾವು ಹಾಕಿದ ಎಲ್ಲ ಸಾಮಗ್ರಿ ಒಂಬಣ್ಣ ಬರಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾವು ಹಾಕಿದ ಕರಿಬೇವು ಚೆನ್ನಾಗಿ ಗರಿ ಗರಿ ಆಗಿದೆ, ಕ್ರಿಸ್ಪಿ ಆಗಿದೆ. ಗ್ಯಾಸನ್ನು ಆಫ್ ಮಾಡಿಕೊಂಡೆ. ಇವಾಗ ಅದೇ ಪ್ಯಾನಿನ ಜಳಕ್ಕೆ ಸ್ವಲ್ಪ ಕೈಯಾಡಿಸ್ಬೇಕು ಬಂಧುಗಳೇ, ಹಾಗೆ ಬಿಟ್ಟರೆ ಸೀದ್ ಹೋಗುತ್ತೆ. ಹಾಗಾಗಿ ಇವಾಗ ಅದರಲ್ಲೇ ನಾನು ಬಿಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅಂದ್ಕೊಂಡು ಈ ಕಡೆ ಮುಂಚೆ ನಾವು ಫ್ರೈ ಮಾಡಿ ತಗೊಂಡಿದ್ದು ಮೆಣಸಿನ್ಕಾಯಿ ಇದೆ ಅಲ್ವಾ, ಅದು ತಣ್ಣಗಾಗಿದೆ ಕಂಪ್ಲೀಟಾಗಿ. ಮಿಕ್ಸಿ ಜಾರ್ನೆಲ್ಲ ಹಾಕ್ಕೊಂಡು ರುಚಿಗೆ ಅನುಸಾರ 1.5 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡೆ. 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಪಲ್ಸ್ ಮೂಡಿಸಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ರಿ, ಈ ಥರ ತರಿ ಆಗಿರ್ಬೇಕು. ನಮಗೊಂದು ಸ್ವಲ್ಪ ಮೆಣಸಿನ್ಕಾಯಿ ಇದ್ರೂ ಪರವಾಗಿಲ್ಲ, ಯಾಕಂದರೆ ಮತ್ತೆ ಮಿಕ್ಕಿ ಸಾಮಗ್ರಿಯನ್ನು ಹಾಕಿ ನಾವು ಗ್ರೈಂಡ್ ಮಾಡ್ತೀವಲ್ವ, ನುಣ್ಣಗಾಗುತ್ತೆ. ಇವಾಗ ನಾವು ಫ್ರೈ ಮಾಡ್ಕೊಂಡಿರುವಂಥ ಎಲ್ಲ ಸಾಮಗ್ರಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡಿದ್ದೀನಿ. ತರಿಯಾಗಿ ರುಬ್ಕೋತೀನಿ ರಿವರ್ಸ್ ಪಲ್ಸ್ನಲ್ಲಿ. ನೋಡಿದ್ರಲ್ವ ಬಂಧುಗಳೇ, ಹೀಗೆ ರಿವರ್ಸ್ ಪಲ್ಸಲ್ಲಿ ಮಾಡಿಕೊಂಡ್ರೆ ನಮ್ದು ಏನಾಗುತ್ತೆ, ಚಟ್ನಿ ಅನ್ನೋದು ತರಿ ಆಗುತ್ತೆ, ನುಣ್ಣಗಾಗಲ್ಲ. ನಾವು ಒಂದೇ ಡೈರೆಕ್ಷನಲ್ಲಿ ಇಟ್ಬಿಟ್ರೆ ಹಿಟ್ಟಿನ ಥರ ಆಗುತ್ತೆ ಬಂಧುಗಳೇ, ಚಟ್ನಿ ರುಚಿಯಾಗಲ್ಲ. ಇವಾಗ ನೋಡ್ರಿ, ನಮ್ಮ ಚಟ್ನಿ ಎಷ್ಟು ತರಿ ಆಗಿದೆ ಅಂತ. ಸ್ವಲ್ಪ ದಪ್ಪಗಿರಬೇಕು ಬಂಧುಗಳೇ, ಆವಾಗ ನಮ್ಮ ಟೇಸ್ಟು ಚೆನ್ನಾಗಿರುತ್ತೆ. ಮುದ್ದೆ ಮಾಡಿದರೆ ಮುದ್ದೆ ಆಗಬೇಕು, ಕೈಗೆ ಮುದ್ದೆ ಮಾಡಿದರೆ ಮುದ್ದೆ ಆಗಬೇಕದು, ಆದರೆ ತರಿ ಇರಬೇಕು, ಅದು ರಫ್ ಇರಬೇಕು ಬಂಧುಗಳೇ, ನುಚ್ಚಿನ ಥರ ಇರಬೇಕು. ಇವಾಗ ನೋಡಿ, ನಮ್ಮ ಚಟ್ನಿ ರೆಡಿ ಆಯಿತು. ಇವಾಗ ನಮಗೆ ಬ್ರೇಕ್ಫಾಸ್ಟಿಗೆ ತಟ್ಟೆ ಇಡ್ಲಿ, ಉತ್ತಪ್ಪ, ಸೆಟ್ ದೋಸೆ, ಮಾಮೂಲು ದೋಸೆ ಎಲ್ಲನೂ ರೆಡಿ ಇದೆ ಬಂಧುಗಳೇ. ಎಲ್ಲಕ್ಕೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಆಹಾಹಾ ಸೂಪರ್ ಟೇಸ್ಟ್ ಬಂಧುಗಳೇ. ಈ ಒಂದೇ ಎಲ್ಲನೂ ತಿಂದ್ಬಿಟ್ರೆ ಸಾಕು ಬಂಧುಗಳೇ, ಹೊಟ್ಟೆ ಫುಲ್ ಆಗುತ್ತೆ, ಸಖತ್ ಟೇಸ್ಟ್ ಇರುತ್ತೆ. ಬಿಸಿ ನಮ್ಮ ಉತ್ತಪ್ಪ, ದೋಸೆ, ಇಡ್ಲಿ ಜೊತೆಗೆ ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ಒಂದ್ಸಾರಿ ಮಾಡಿದರೆ ಪದೇ ಮಾಡಬೇಕು, ತಿನ್ನಬೇಕು ಅನಿಸುತ್ತೆ ಬಂಧುಗಳೇ. ಇದು ಒಂದ್ಸಾರಿ ಮಾಡಿಟ್ರೆ ನಾವು 6 ತಿಂಗಳವರೆಗೆ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬಹುದು, ಏನೂ ಹಾಳಾಗಲ್ಲ. ಫ್ರೈ ಮಾಡೋದು ಮಾತ್ರ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರ್ನ ಹಾಕಿದ ಮೇಲೆ ಒಂದು 1 ಅವರ್ ಹೊರಗಡೆಗೆ ಇಟ್ಬಿಟ್ಟು ಆಮೇಲೆ ನಾವು ಒಂದು ಏರ್ಟರ್ ಬಾಕ್ಸ್ನಲ್ಲಿ ಹಾಕಿಟ್ರೆ ಆಯಿತು ಬಂಧುಗಳೇ. 6 ಮಂತ್ವರೆಗೆ ಇದನ್ನು ನಾವು ಸ್ಟೋರೇಜ್ ಮಾಡಿ ಇಟ್ಕೋಬಹುದು. ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ಅರ್ಥ ಆಯ್ತಲ್ಲ ಬಂಧುಗಳೇ. ಒಂದ್ಸಾರಿ ತಪ್ಪದೆ ಟ್ರೈ ಮಾಡಿಬಿಟ್ಟು ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗ ಟೇಸ್ಟ್ ನೋಡಿ ಕೂಡ ನಿಮಗೆ ಹೇಳಿಬಿಡ್ತೀನಿ, ನೋಡಿ ಹೇಗಿದೆ ಅಂತ.
ಉತ್ತಪ್ಪ ಜೊತೆಗೆ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಬಂಧುಗಳೇ, ಸಖತ್ತಾಗಿರುತ್ತೆ. ಇದು ಒಂದು ಚಟ್ನಿ ಇದ್ದರೆ ಸಾಕು ನಮಗೆ, ಯಾವ ಚಟ್ನಿ ಪಲ್ಯ ಏನೂ ಬೇಡ ಬಂಧುಗಳೇ. ಇದನ್ನು ದೋಸೆ ಕಲ್ದೇನೆ ನೀವು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಹಾಕೊಂಡು ತಿನ್ಬೋದು, ಚಪಾತಿಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು, ಎಲ್ಲದಕ್ಕೂ ತಿನ್ಬೋದು ಬಂಧುಗಳೇ. ಅಂದ್ರೆ ಮೇನ್ ಆಗಿ ದೋಸೆ ಇಡ್ಲಿಗಂದ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ವ ಹೇಗೆ ಮಾಡಬೇಕು ಅಂತ ಅರ್ಥ ಆಯ್ತಲ್ವ. ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.